ಪ್ರೀತಿಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಅಂದರೆ 9ನೇ ತರಗತಿಯ ಸಂಖ್ಯಾ ಪದ್ಧತಿ ಘಟಕಕ್ಕೆ ಸಂಬಂಧಿಸಿದ ಹಾಗೆ ನಾವು ಕಳೆದ ಒಂದು ತರಗತಿಯಲ್ಲಿ ಛೇದವನ್ನು ಅಕರ್ಣೀಕರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಮತ್ತು ಈ ಭಾಗಾಂತ ಸಂಖ್ಯೆ ಮತ್ತು ಅಭಾಗಾಂತ ಸಂಖ್ಯೆಗಳನ್ನು ವರ್ಗೀಕರಿಸೋದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೀವು ಈ ಘಾತಾಂಕಗಳ ನಿಯಮಗಳನ್ನು 8ನೇ ತರಗತಿಯಲ್ಲಿ ತಿಳ್ಕೊಂಡಿರ್ತೀವಿ. ಸೊ ಈ ಘಾತಾಂಕಗಳ ನಿಯಮಗಳು ಯಾವುದಾಗುತ್ತೆ ಅಂದರೆ ನೋಡಿ, ಎ ಆಧಾರ ಸಂಖ್ಯೆ, ಎಂ ಮತ್ತು ಎನ್ ಘಾತಸೂಚಿಗಳಾದ ನಮಗೆ ಘಾತಾಂಕದ ನಿಯಮಗಳಲ್ಲಿ ಮೊದಲನೇ ನಿಯಮ ಯಾವ್ದು ಬರುತ್ತೆ ಅಂದರೆ ಇದು ಗೊತ್ತಿದೆ ನಿಮಗೆ. ಮೊದಲನೇ ನಿಯಮ ಎನ ಘಾತ ಎನ್ ಇಂಟು ಎನ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಂ ಪ್ಲಸ್ ಎನ್. ಅದೇ ರೀತಿ ಎರಡನೇ ನಿಯಮ ಏನು ಬರುತ್ತೆ ಅಂದರೆ ಇದು ಮೊದಲನೇ ನಿಯಮ ಗುಣಾಕಾರಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಎರಡನೇ ನಿಯಮ ಬರೋದು ಭಾಗಾಕಾರಕ್ಕೆ ಸಂಬಂಧಪಟ್ಟಾಗೆ ಎನ ಘಾತ ಎಂ ಬೈ ಎನ ಘಾತ ಎನ್ ಈಕ್ವಲ್ಸ್ ಎನ ಘಾತ ಎಂ ಮೈನಸ್ ಎನ್. ನಂತರ ಇಲ್ಲಿ ಕಂಡೀಷನ್ ಏನಾಗಿರಬೇಕು ಅಂದರೆ ಎಮ್ ಈಸ್ ಗ್ರೇಟರ್ ದೆನ್ ಎನ್ ಆಗಿರಬೇಕು. ಹೌದಾ? ಓಕೆ. ಇದೇ ರೀತಿ ಒಂದು ಮೂರನೇ ನಿಯಮ ಏನು ಬರುತ್ತೆ ನಮಗೆ ಅಂತೇಳಿದರೆ ಎನ ಘಾತ ಎಂ ಬಿನ ಘಾತ ಎಂ ಇಸ್ ಈಕ್ವಲ್ ಟು ಎ ಬಿನ ಘಾತ ಎಂ ಅಂತ ರಿವರ್ಸ್ ಬರೆದ್ರೆ ಎ ಬಿ ಹೋಲ್ ಪವರ್ ಘಾತ ಎಂ ಇಸ್ ಈಕ್ವಲ್ ಟು ಎನ ಘಾತ ಎಂ ಇಂಟು ಪಿನ ಘಾತ ಎಂ. ನಂತರ ನಾಲ್ಕನೇದು ಏನು ಬರುತ್ತೆ ಅಂದರೆ ಎನ ಘಾತ ಎಂ ಅದರ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಂ ಇಂಟು ಎನ್ ಬರುತ್ತೆ. ನೆಕ್ಸ್ಟ್ ಒನ್ ಏನು ಬರುತ್ತೆ ಅಂದರೆ ಎ ಬೈ ಬಿ ಹೋಲ್ ಪವರ್ ಎನ್. ಐದನೇದು ಎ ಬೈ ಬಿ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎನ್ ಡಿವೈಡೆಡ್ ಬೈ ಬಿನ ಘಾತ ಎನ್. ಸೊ ಇವು ಘಾತಾಂಕಗಳ ನಿಯಮಗಳು. ಹೌದಾ? ಎ ಆಧಾರ ಸಂಖ್ಯೆ, ಎಂ ಮತ್ತು ಎನ್ ಘಾತಸೂಚಿಗಳಾದಾಗ ಘಾತಾಂಕಗಳ ಮೊದಲನೇ ನಿಯಮ ಏನು ಬರುತ್ತೆ ಅಂದರೆ ಎನ ಘಾತ ಎಂ ಇಂಟು ಎನ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಂ ಪ್ಲಸ್ ಎನ್. ಎನ ಘಾತ ಎಂ ಡಿವೈಡೆಡ್ ಬೈ ಎನ ಘಾತ ಎನ್ ಈಕ್ವಲ್ಸ್ ಎನ ಘಾತ ಎಂ ಮೈನಸ್ ಎನ್. ದೆನ್ ಎನ ಘಾತ ಎಂ ಇಂಟು ಬಿನ ಘಾತ ಎಂ ಇಸ್ ಈಕ್ವಲ್ ಟು ಎ ಬಿ ಹೋಲ್ ಪವರ್ ಘಾತ ಎಂ. ನಾಲ್ಕನೇದು ಎನ ಘಾತ ಎಂ ಅದರ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಂ ಇಂಟು ಎನ್. ದೆನ್ ಐದನೇದು ಎ ಬೈ ಬಿ ಹೋಲ್ ಪವರ್ ಎಂ ಇಸ್ ಈಕ್ವಲ್ ಟು ಎನ ಘಾತ ಎಂ ಡಿವೈಡೆಡ್ ಬೈ ಬಿನ ಘಾತ ಎಂ. ಇವು ಘಾತಾಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಈ ಒಂದು ನಿಯಮಗಳ ಆಧಾರದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸೋದು ಹೇಗೆ ಅಂತ ನಾವು ತಿಳ್ಕೊಂಡಿದ್ವಿ 8ನೇ ಕ್ಲಾಸಲ್ಲಿ. ಈಗ ನೆಕ್ಸ್ಟು ಇದೇ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇದೇ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಬಿಡಿಸೋಣ. ಸೊ ಇದರಲ್ಲಿ ಮೊದಲನೇ ಪ್ರಾಬ್ಲಮ್ ಈ ಥರ ಬರುತ್ತೆ. 17ರ ಘಾತ 2 ಇಂಟು 17ರ ಘಾತ ಮೈನಸ್ 5. ಸೊ ಸಂಕ್ಷೇಪಿಸಿ 17ರ ಘಾತ 2 ಇಂಟು 17ರ ಘಾತ ಮೈನಸ್ 5. ಓಕೆ. ಸೊ ಫಸ್ಟು ಈ ಥರ ಘಾತಾಂಕ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಸಂಕ್ಷೇಪಿಸಬೇಕಾದ್ರೆ ಇದು ಯಾವ ಒಂದು ರೂಪದಲ್ಲಿದೆ ಅಂತ ಫಸ್ಟ್ ತಿಳ್ಕೋಬೇಕು. ಘಾತಾಂಕದ ಯಾವ ನಿಯಮಕ್ಕೆ ಇದು ಅನ್ವಯ ಪಡುತ್ತೆ, ಯಾವ ರೂಪದಲ್ಲಿದೆ ಅಂತ. ಹಾಗಾದರೆ 17ರ ಘಾತ 2
ಇಂಟು 17ರ ಘಾತ -5 ಇದು ಯಾವ ರೂಪದಲ್ಲಿದೆ ಮಕ್ಕಳೇ? ಎಸ್. ಸೊ ಇದು ಎ ನ ಘಾತ m ಇಂಟು ಎ ನ ಘಾತ n ಇಸ್ ಈಕ್ವಲ್ ಟು ಎ ನ ಘಾತ m ಇಂಟು n ಅಂತಲ್ಲಿದೆ. ಹೌದಾ? ಎ ನ ಘಾತ m ಇಂಟು ಎ ನ ಘಾತ n ಇಸ್ ಈಕ್ವಲ್ ಟು ಎ ನ ಘಾತ m ಪ್ಲಸ್ n. ನೋಡಿ ಇಲ್ಲಿ ಆಧಾರ ಸಂಖ್ಯೆ ಒಂದೇ ಇದೆ. ಯಾವ್ದು ಆಧಾರ ಸಂಖ್ಯೆ? ಇದರಲ್ಲಿ 17 ಆಧಾರ ಸಂಖ್ಯೆ, 2 ಘಾತ ಸೂಚಿ, ನಡುವೆ ಏನಿದೆ? ಇಂಟು ಸಿಂಬಲ್ ಇದೆ. ಇಲ್ಲಿ 17 ಆಧಾರ ಸಂಖ್ಯೆ, -5 ಘಾತ ಸೂಚಿ. ಸೊ ಆಧಾರ ಸಂಖ್ಯೆ ಇಲ್ಲಿ ಸೇಮ್ ಇದೆ. ಹೌದಾ? 17 ಇದೆ. ಸೊ ಈಗ ನಾವು ಮೊದಲನೇ ನಿಯಮದ ಪ್ರಕಾರ ಏನು ಮಾಡಬೇಕು? ನಾವು ಆಧಾರ ಸಂಖ್ಯೆಗೆ 17ಕ್ಕೆ ಘಾತ ಸೂಚಿಗಳನ್ನು ಕೂಡಬೇಕು. ಆ ಕೂಡಿ ನಮ್ಗೆ ಏನು ಸಿಗುತ್ತೆ? 17ರ ಘಾತ 2 ಪ್ಲಸ್ -5. ನೋಡಿ, ಎ ನ ಘಾತ m ಪ್ಲಸ್ n. m ಬೆಲೆ 2 ಇದೆ ಮತ್ತು n ಬೆಲೆ -5 ಇದೆ. ಸೊ ಇದನ್ನ ಸರಳೀಕರಣಗೊಳಿಸಿದರೆ 17ರ ಘಾತ 2 -5 ಆಗುತ್ತೆ. 2 -5 ಒಂದೇ, 17ರ ಘಾತ -3 ಬರುತ್ತೆ. ಸೊ ಇದು ಋಣಘಾತಾಂಕ ರೂಪದಲ್ಲಿದೆ. ಇದನ್ನು ಧನಘಾತಾಂಕ ರೂಪದಲ್ಲಿ ಹೇಗೆ ಬರೀಬೋದು? 1/17ರ ಘಾತ 3 ಅಂತ ಬರೀಬೋದು. ಸೊ ಈ ಒಂದು ಸಮಸ್ಯೆಯನ್ನು ಸರಳೀಕರಣಗೊಳಿಸಿದ್ರೆ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು ಅಂತ ಹೇಳಿದರೆ 1/17ರ ಘಾತ 3 ಬರುತ್ತೆ. ಓಕೆ, ಈಗ ಮುಂದಿನ ಸಮಸ್ಯೆಗಳನ್ನ ಮಕ್ಕಳೇ. ಓಕೆ, ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಸಮಸ್ಯೆ ನೋಡೋಣ. ಎರಡನೇ ಸಮಸ್ಯೆ 5ರ ಘಾತ 2, 5ರ ಘಾತ 2 ಅದರ ಘಾತ -7, 5ರ ಘಾತ 2 ಅದರ ಘಾತ -7 ಸಂಕ್ಷೇಪಿಸಿ ಅಂತ ಇದೆ. ಹೌದಾ? ಸೊ ಈಗ ಏನು ಮಾಡಬೇಕು ನಾವು? ಫಸ್ಟು ಘಾತಾಂಕದ ಯಾವ ನಿಯಮದ ಇದು ಅಪ್ಲೈ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ. ಯಾವ ರೂಪದಲ್ಲಿ ಇದೆ ಇದು? ನೋಡಿ, ಒಂದೇ ಆಧಾರ ಸಂಖ್ಯೆ ಇದೆ, 2 ಘಾತ ಸೂಚಿ ಇದೆ. ಅಂದರೆ ಎ ನ ಘಾತ m, ಹೌದಾ, ಅದರ ಘಾತ m ರೂಪದಲ್ಲಿದೆ. ಇದನ್ನ ಹೇಗೆ ಬರ್ಕೋಬಹುದು ನಾವು? ಎ ನ ಘಾತ mn ಅಥವಾ m ಇಂಟು n ಅಂತ ಬರ್ಕೋಬಹುದು. ಸೊ ಇಲ್ಲಿ ಆಧಾರ ಸಂಖ್ಯೆ ಯಾವ್ದು ಬರುತ್ತೆ? ಆಧಾರ ಸಂಖ್ಯೆ 5 ಬರುತ್ತೆ ಮಕ್ಕಳೇ. ನಾವು ಈ ಆಧಾರ ಸಂಖ್ಯೆಗಳಿಗೆ ಏನು ಮಾಡಬೇಕು? 2 ಘಾತ ಸೂಚಿಗಳನ್ನು ಗುಣಿಸ್ಬೇಕು. ಸೊ ಹಾಗೇನು ಬರುತ್ತೆ? ಅದು 5ರ ಘಾತ 2 ಇಂಟು -7 ಬರುತ್ತೆ. ಸೊ 5ರ ಘಾತ 2 ಇಂಟು -7 ಅಂದರೆ 5ರ ಘಾತ -14 ಬರುತ್ತೆ. ಸೊ ಇದು ಎರಡನೇದಕ್ಕೆ ಆನ್ಸರ್. ಅದೇ ರೀತಿ ಮೂರನೇ ಲೆಕ್ಕ ನೋಡೋಣ. ಮೂರನೇ ಪ್ರಾಬ್ಲಮ್ ಈ ಥರ ಇದೆ. 23ರ ಘಾತ -10 ಡಿವೈಡ್ ಬೈ 23ರ ಘಾತ 7 ಸಂಕ್ಷೇಪಿಸಿ. ಈಗ ಇದು ನಮ್ಮ ಘಾತಾಂಕಗಳ ಯಾವ ರೂಪದಲ್ಲಿದೆ ಅಂತ ಫಸ್ಟ್ ನೋಡ್ಕೋಬೇಕು. ಯಾವ ರೂಪ ಅಂತ ಹೇಳಿದರೆ ಈ ನಿಯಮದಲ್ಲಿ ಎಡಭಾಗದಲ್ಲಿ ಯಾವ ರೂಪ ಇರುತ್ತೋ ಅದು ಯಾವ ರೂಪದಲ್ಲಿ ಬರುತ್ತೆ ಇದು. ಸೊ ಇಲ್ಲೇನಿದೆ? ಒಂದೇ ಆಧಾರ ಸಂಖ್ಯೆ ಇದೆ. ಆಧಾರ ಸಂಖ್ಯೆ ಯಾವುದು? 23. ಘಾತ ಸೂಚಿ -10 ಮತ್ತು 7. ಸೊ ಇವು ಭಾಗಾಕಾರ ರೂಪದಲ್ಲಿ ಇರೋದ್ರಿಂದ, ಅಂದರೆ P/Q ರೂಪದಲ್ಲಿ ಇರೋದ್ರಿಂದ ನಮಗೆ ಏನು ಬರುತ್ತೆ ಅಂದರೆ a/m ಡಿವೈಡ್ ಬೈ a/n ಫಾರ್ಮ್ ಇದೆ. ಸೊ ಇದೇನು ಬರ್ಕೋಬೋದು? ಎ ನ ಘಾತ m - n ಅಂತ ಬರ್ಕೋಬೋದು. ಹೌದಾ? ಸೊ ಈಗ 23ರ ಘಾತ -10 -7 m - n. m ಬೆಲೆ -10 ಇದೆ, n ಬೆಲೆ 7 ಇದೆ. ಸೊ ಇವೆರಡರ ನಡುವೆ ಮೈನಸ್ ಚಿಹ್ನೆ ಇದೆ. ಈಗ ಏನು ಮಾಡಬೇಕು? 23ರ ಘಾತ -10 -7 ಎರಡು ಋಣ ಚಿಹ್ನೆ ಆಗಿರೋದ್ರಿಂದ ಇವುಗಳನ್ನು ಕೂಡಬೇಕು, ಮೈನಸ್ ಚಿಹ್ನೆ ಇಡಬೇಕು. ನಮ್ಗೆ ಅವಾಗ ಏನು ಬರುತ್ತೆ? -17 ಬರುತ್ತೆ. ಸೊ ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ಮು 7ರ ಘಾತ -3 7ರ ಘಾತ -3 ಇಂಟು 9ರ ಘಾತ -3 ನೋಡಿ, ಇದು 7ರ ಘಾತ -3 ಇಂಟು 9ರ ಘಾತ -3. ಸೊ ಇದು ಯಾವ ರೂಪದಲ್ಲಿದೆ? a/m ಇಂಟು b/n ಫಾರ್ಮಲ್ಲಿದೆ. ಅಂದರೆ
ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದೆ. ಇಲ್ಲಿ 7 ಇದೆ, ಇಲ್ಲಿ 9 ಇದೆ. ಅದರ ಘಾತ ಸೂಚಿ ಮಾತ್ರ ಒಂದೇ ಇದೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಆದರ್ಶ ರೂಪದಲ್ಲಿ ಆಧಾರ ಸಂಖ್ಯೆ ಎ ಬಿ ಬೇರೆ ಬೇರೆ ಇದೆ, ಅದರ ಘಾತ ಸೂಚಿ ಒಂದೇ ಇದೆ. ಸೊ ಈಗಿದ್ದಾಗ ನಾವೇನು ಬರಿತೀವಿ, ಆ ಎರಡು ಆಧಾರ ಸಂಖ್ಯೆಗಳಿಗೆ ಘಾತ ಸೂಚಿ ಬರಿತೀವಿ ಅಂದರೆ ಎ ಬಿ ಹೋಲ್ ಪವರ್ ಎಮ್ ಅಂತ ಬರಿತೀವಿ. ಸೊ ಇದನ್ನು ನಾವು ಇದೇ ರೀತಿ ಬರ್ಕೊಂಡ್ರೆ, ಸೊ 7 × 9 ಹೋಲ್ ಪವರ್ -3 ಅಂದರೆ 9 × 63 ಹೋಲ್ ಘಾತ -3 ಅಂತ ಬರ್ಕೋಬೋದು. ಸರಿ. ಸೊ ಅದು ಈ ಒಂದು ಏನೋ ನಾವೇನೋ 8ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ, ಈ ಘಾತಾಂಕದ ನಿಯಮಗಳನ್ನು ಉಪಯೋಗಿಸಿ ಇವುಗಳನ್ನು ಸಂಕ್ಷೇಪಿಸೋದು. ಹೌದಾ? ಸೊ ಈಗ ನಾವು ಈ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಏನು ಬರುತ್ತೆ ಅಂತ ನೋಡೋಣ. ಆಯಿತಾ? ಸೊ ನೆಕ್ಸ್ಟು ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು. ಓಕೆ. ಸೊ ಇವಾಗ ನಾವು ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳನ್ನು ನೋಡೋಣ. ಸೊ ಈಗ ನಾನು n through a ಇತ್ತು ಅಂತ ಹೇಳಿದರೆ ಅದನ್ನು a⁴1/n ಅಂತ ಬರ್ಕೋಬಹುದು. n through a is equal to a⁴1/n ಅಂತ ಬರ್ಕೋಬಹುದು. ಸೊ ಈಗ ನಾನು ಒಂದು ತಗೊಳ್ತೀನಿ, 3 ರ 4ರ ಘಾತ 3/2 ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಯಾವ ರೀತಿ ಬಿಡಿಸ್ಬೋದು? 4ರ ಘಾತ 1/2 ಹೋಲ್ ಪವರ್ ಕ್ಯೂಬ್ ಅಂತ ಬಿಡಿಸ್ಬೋದು. ನೋಡಿ, ಅದ್ರ ಘಾತಾಂಕ ನಿಯಮ ಹಾಕಿದರೆ ಏನು ಬರುತ್ತೆ ನಮಗೆ? ಅದು 3/2ನೇ ಬರುತ್ತೆ. ಹೌದಾ? ಸೊ ಈಗ ಮತ್ತೆ 4 ಇದೆಯಲ್ಲ, ಇದನ್ನು 2 ಸ್ಕ್ವೇರ್ ಅಂತ ಬರ್ಕೊಂತೀವಿ. 2 ಸ್ಕ್ವೇರ್, ಹೌದಾ, ಟು ದ ಪವರ್ 1/2 ಹೋಲ್ ಪವರ್ ಕ್ಯೂಬ್ ಅಂತ ಬರ್ಕೋಬೋದು. ಸೊ ಇಲ್ಲಿ 2ಕ್ಕೆ 2 ಕ್ಯಾನ್ಸಲ್ ಆದರೆ 2 ಪವರ್ ಕ್ಯೂಬ್ ಆಗುತ್ತೆ. 2 ಪವರ್ ಕ್ಯೂಬ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ನಮಗೆ 8 ಬರುತ್ತೆ. ಅದೇ ರೀತಿ ಇದನ್ನು ನಾವು ಇನ್ನೊಂದು ರೀತಿಯೂ ಕೂಡ ಬಿಡಿಸ್ಬೋದು. ಹೌದಾ? ಸೊ ಇನ್ನೊಂದು ರೀತಿ ಹೇಗೆ ಬಿಡಿಸ್ಬೋದು ನಾವು? 3/2 ಇದೆ. 4th ಪವರ್ 3/2 is equal to 4 cube to the power 1/2. 4 cube to the power 1/2. ಹೌದಾ? ಸೊ ಇಲ್ಲೂ ಕೂಡ ಏನು ಬರುತ್ತೆ ನೋಡಿ, ಇಲ್ಲೂ ಕೂಡ 3/2ನೇ ಬರುತ್ತೆ. ಹೌದಾ? ಸೊ ಇಲ್ಲೂ ಕೂಡ ಏನು ಬರುತ್ತೆ ನಮಗೆ? 3/2ನೇ ಬರುತ್ತೆ. ಈಗ ಅದು 4 ಕ್ಯೂಬ್ ಇದೆ. 4 ಕ್ಯೂಬನ್ನು ನಾವೇನು ಬರೀಬೇಕು? 4 ಕ್ಯೂಬ್ ಅಂದರೆ ಗೊತ್ತಿದೆ ನಮಗೆ ಎಷ್ಟಾಗುತ್ತೆ? 4 ಕ್ಯೂಬ್ ಅಂತ ಹೇಳಿದರೆ 64 ಆಗುತ್ತೆ. ನೋಡಿ, 4ನ್ನು 3 ಬಾರಿ ಗುಣಿಸ್ಬೇಕು. 4 × 4 × 4 64 ಆಗುತ್ತೆ. 64 ಇಲ್ಲಿ ಟು ದ ಪವರ್ ಹಾಫ್ ಇದೆ. ಹೌದಾ? 64 ಟು ದ ಪವರ್ ಹಾಫ್. ಸೊ ಈಗ 64ನ್ನು ಏನಂತ ಬರ್ಕೋಬೋದು ನಾವು? ಯಾವುದರ ವರ್ಗ ಸಂಖ್ಯೆ? 64 8ರ ವರ್ಗ ಸಂಖ್ಯೆ. ಸೊ ಇದನ್ನು 8 ಸ್ಕ್ವೇರ್ ಅಂತ ನಾವು ಬರ್ಕೊಂಡ್ರೆ ಅದೇನು ಬರುತ್ತೆ? 8 ಸ್ಕ್ವೇರ್ ಟು ದ ಪವರ್ ಹಾಫ್ ಅಂದರೆ 2 ಕ್ಯಾನ್ಸಲ್ ಆದರೆ ಏನು ಬರುತ್ತೆ ನಮಗೆ? 8 ಬರುತ್ತೆ. ನೋಡಿ, ಇವೆರಡು ರೀತಿ ಮಾಡಿದರೂ ಕೂಡ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದರೆ ನಮಗೆ 8 ಬರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಇದನ್ನು 2 ವಿಧದಲ್ಲಿ ಮಾಡಿದ್ರು ಕೂಡ ನಮಗೆ ಆನ್ಸರು 8 ಬರುತ್ತೆ. ಸೊ ಅದರಿಂದ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ, ಸೊ a⁴0 ಒಂದು ವಾಸ್ತವ ಸಂಖ್ಯೆ ಆದಾಗ a⁴0 ಒಂದು a ಗ್ರೇಟರ್ ದೆನ್ 0 ಒಂದು ವಾಸ್ತವ ಸಂಖ್ಯೆ ಆದಾಗ, a ಗ್ರೇಟರ್ ದೆನ್ 0 ಒಂದು ವಾಸ್ತವ ಸಂಖ್ಯೆ ಆದಾಗ a⁴m/n is equal to n⁴a⁴m ಅಂತ ಬರ್ಕೋಬೋದು. ಆಯಿತಾ? ಸೊ ಇದು ಹೇಗೆ ನೋಡಿ, ಇದನ್ನು ಕೂಡ ಈ ರೂಪದಲ್ಲೇ ಬರ್ಕೊಂಡ್ರೆ n⁴a a⁴1/m ಅಂತ ಬರ್ಕೊಂಡ್ರೆ, ಸೊ ಅದೇ ರೀತಿ ಇದನ್ನು m × 1/n ಅಂತ ಬರ್ಕೊಂಡ್ರೆ 1/n n⁴a⁴m ಬರುತ್ತೆ. ಅಲ್ಲಿ ನಮಗೆ a ಗ್ರೇಟರ್ ದೆನ್ 0 ಒಂದು ವಾಸ್ತವ ಸಂಖ್ಯೆ
ಮತ್ತು ಎಂ ಮತ್ತು ಎನ್ಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನ ಹೊಂದಿದ್ದಾರೆ. ಸೊ ಈಗ ಇದಕ್ಕೆ ಅನ್ವಯ ಆಗೋ ರೀತಿ ಅಂದರೆ a⁴0 ಒಂದು ವಾಸ್ತವ ಸಂಖ್ಯೆಯಾಗಿ ಪಿ ಮತ್ತು ಕ್ಯೂ ಭಾಗಲಬ್ಧ ಸಂಖ್ಯೆ ಆದಾಗ ಈ ಘಾತಾಂಕ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಏನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ a⁴0 ಒಂದು ವಾಸ್ತವ ಸಂಖ್ಯೆ ಆಗಿದ್ದು ಪಿ ಮತ್ತು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ದಾಗ ಪಿ ಮತ್ತು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದಾಗ ಈಗ ನಮಗೆ ಈ ಘಾತಾಂಕಗಳ ನಿಯಮಗಳೇನು ಬರುತ್ತೆ ಅಂತ ಹೇಳೋಣ. ಸೊ ಫಸ್ಟ್ ಒಂದು ಇದನ್ನೇ ಬರ್ಕೊಂಡು ನಾವು a⁴p into a⁴q is equal to a⁴p plus q. ಇದು ವಾಸ್ತವ ಸಂಖ್ಯೆಗಳಿಗೆ ಒಂದನೇ ಘಾತಾಂಕದ ನಿಯಮ. ನೋಡಿ ಇದು ಒಂದೇ ಆಧಾರ ಸಂಖ್ಯೆ a⁴p into a⁴q is equal to a⁴p plus q. ನೆಕ್ಸ್ಟ್ ಎರಡನೇದು ಏನು ಬರುತ್ತೆ a⁴p divided by a⁴q is equal to a⁴p minus q where p is greater than q. ಇದು ಎರಡನೇದು. ನೆಕ್ಸ್ಟ್ ಮೂರನೇದು ಏನು ಬರುತ್ತೆ ಅಂದರೆ a⁴p ಏನ ಘಾತ p ಅದರ ಘಾತ q ಆದಾಗ ಅದನ್ನು ಏನ ಘಾತ p q ಅಂತ ಹೇಳ್ಬೋದು. ಏನ ಘಾತ p q ಅಂತ ಹೇಳ್ಬೋದು. ನೆಕ್ಸ್ಟು ಏನು ಬರುತ್ತೆ ab whole power p is equal to a⁴p into b⁴p ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಐದನೇದು a/b whole power p is equal to a⁴p divided by b⁴p. ಸೊ ಇವು ಘಾತಾಂಕಗಳ 5 ನಿಯಮಗಳು. ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ 5 ನಿಯಮಗಳು. ನಮಗೆ ಈ ಪೂರ್ಣಾಂಕಗಳಿಗೆ ಘಾತಾಂಕಗಳ ನಿಯಮಗಳೇನು ಬರುತ್ತೆ. ಸೊ ಅದೇ ರೀತಿ ವಾಸ್ತವ ಸಂಖ್ಯೆಗಳಿಗೆ ಅದೇ ನಿಯಮಗಳು ಬರುತ್ತೆ, ಹೌದಾ. ಆದರೆ ಇಲ್ಲಿ ಎ ಏನಾಗಿರುತ್ತೆ ಅಂದರೆ 0 ಜಾಸ್ತಿ ಇರುತ್ತೆ, ಎ ಒಂದು ವಾಸ್ತವ ಸಂಖ್ಯೆ ಆಗಿರುತ್ತೆ. ಪಿ ಮತ್ತು ಕ್ಯೂ ಏನಾಗಿರುತ್ತೆ ಅಂತಂದರೆ ಪಿ ಮತ್ತು ಕ್ಯೂಗಳು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾಗ ನಮಗೆ ಘಾತಾಂಕಗಳ ಮೊದಲನೇ ನಿಯಮ ತಿಳ್ಕೋಬೇಕು. ಏನ ಘಾತ ಪಿ ಇಂಟು ಏನ ಘಾತ ಕ್ಯೂ ಇಸ್ ಈಕ್ವಲ್ ಟು ಏನ ಘಾತ ಪಿ ಪ್ಲಸ್ ಕ್ಯೂ. ಎರಡನೇ ನಿಯಮ ಏನ ಘಾತ ಪಿ ಡಿವೈಡ್ ಬೈ ಏನ ಘಾತ ಕ್ಯೂ ಇಸ್ ಈಕ್ವಲ್ ಟು ಏನ ಘಾತ ಪಿ ಮೈನಸ್ ಕ್ಯೂ ವೇರ್ ಪಿ ಈಸ್ ಗ್ರೇಟರ್ ದ್ಯಾನ್ ಕ್ಯೂ. ದೆನ್ ಮೂರನೇದು ಏನ ಘಾತ ಪಿ ಅದರ ಘಾತ ಕ್ಯೂ ಇಸ್ ಈಕ್ವಲ್ ಟು ಏನ ಘಾತ ಪಿ ಇಂಟು ಕ್ಯೂ. ನಾಲ್ಕನೇದು ಎ ಬಿ ಹೋಲ್ ಘಾತ ಪಿ ಇಸ್ ಈಕ್ವಲ್ ಟು ಏನ ಘಾತ ಪಿ ಇಂಟು ಬಿನ ಘಾತ ಪಿ. ದೆನ್ ಐದನೇದು a/b ಹೋಲ್ ಘಾತ ಪಿ ಇಸ್ ಈಕ್ವಲ್ ಟು ಏನ ಘಾತ ಪಿ ಡಿವೈಡ್ ಬೈ ಬಿನ ಘಾತ ಪಿ, ಹೌದಾ. ಇವು ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ. ಸೊ ಈಗ ನಾವು ಪ್ರಾಬ್ಲಮ್ಸ್ ಅನ್ನು ನೋಡಬೇಕು. ಓಕೆ, ಓಕೆ. ಈಗ ಮೊದಲನೇ ಲೆಕ್ಕ ಸಂಕ್ಷೇಪಿಸಿ ಎರಡರ ಘಾತ 2/3 ಎರಡರ ಘಾತ 2/3 ಇಂಟು ಎರಡರ ಘಾತ 1/3. ಸೊ ಈ ಲೆಕ್ಕವನ್ನು ಸಂಕ್ಷೇಪಿಸಬೇಕು, ಹೌದಾ. ಸೊ ಈಗ ನಮಗಿಲ್ಲಿ ಇದು ಯಾವ ರೂಪದಲ್ಲಿದೆ ಅಂತ ನೋಡ್ತೀವಿ. ಫಸ್ಟ್ ಯಾವುದೇ ಸಮಸ್ಯೆ ಕೊಟ್ಟಾಗ ಫಸ್ಟ್ ಇದು ಯಾವ ರೂಪದಲ್ಲಿದೆ ಅಂತ ನೋಡ್ಕೋಬೇಕು. ನೋಡಿ ಇದು ಯಾವ ರೂಪದಲ್ಲಿದೆ, ಏನ ಘಾತ ಪಿ ಇಂಟು ಏನ ಘಾತ ಕ್ಯೂ ರೂಪದಲ್ಲಿದೆ. ಸೊ ಇದನ್ನು ಏನ ಘಾತ ಪಿ ಪ್ಲಸ್ ಕ್ಯೂ ಅಂತ ಬರೀಬೋದು ನಾವು, ಹೌದಾ. ಸೊ ಇಲ್ಲಿ ಪಿ ಮತ್ತು ಕ್ಯೂ ಎ ಒಂದು
ವಾಸ್ತವ ಸಂಖ್ಯೆ ಪಿ ಮತ್ತು ಕ್ಯೂಗಳು ಏನಾಗಿದ್ದಾವೆ, ಇವು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ. ಹೌದಾ? ಸೊ ಈಗ ಈ ಸಮಸ್ಯೆ ನಾನು 2/3 ಇಂಟು 2⁻1/3 ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಆಧಾರ ಸಂಖ್ಯೆ 2 ಇದೆ, 2 ಹೀಗೆ ಬರ್ತದೆ. ಏನು ಮಾಡಬೇಕು, ಈ 2ಕ್ಕೆ ಈ 2 ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಬೇಕು, ಪಿ ಮತ್ತು ಕ್ಯೂಗಳನ್ನು ಕೂಡಬೇಕು. ಕೂಡಿದರೆ 2/3 ಪ್ಲಸ್ 1/3, 2/2/3 ಪ್ಲಸ್ 1/3. ಸೊ ಇದು ಏನಾಗುತ್ತೆ 3. ಸೊ ಇದು 2 ಪ್ಲಸ್ 1 ಆಗುತ್ತೆ. 2 ಪ್ಲಸ್ 1 ಅಂದರೆ 2ರ ಘಾತ, ಅಥವಾ ಇದನ್ನು ಇನ್ನೂ ಮಾಡ್ಬೋದು, ಏನು ಇಲ್ಲಿ ಕೂಡಬೇಕಾದ್ರೆ 3 3 9, 3 2 6 ಪ್ಲಸ್ 3 ಅಂದರೆ 9/9 ಆಗುತ್ತೆ. 9/9 ಅಂದರೆ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ 2/1 ಉಳ್ಕೊಳ್ಳುತ್ತೆ. 2/1 ಅಂತ ಹೇಳಿದರೆ ಅದರ ಬೆಲೆ ಎಷ್ಟು ಬರುತ್ತೆ ನಮಗೆ, ಇಲ್ಲಿ 2 ಬರುತ್ತೆ. 2ರ ಘಾತ 1 ಅಂದರೆ ಅದರ ಬೆಲೆ 2. ನೋಡಿ, ಯಾವುದೇ ಆಧಾರ ಘಾತಾಂಕ ಸಂಖ್ಯೆಗೆ ನಮಗೆ ಘಾತ ಸೂಚಿ ಏನು ಇಲ್ಲ ಅಂದರೆ ಏನು ತಿಳ್ಕೊಬೇಕು, ಅಲ್ಲಿ 1 ಇದೆ ಅಂತ ತಿಳ್ಕೊಬೇಕು. ಹೌದಾ? ಸೊ ಇಲ್ಲಿ ಏನಾದರೂ 0 ಇತ್ತು ಅಂದರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದರೆ 1ಕ್ಕೆ ಸಮ ಇರುತ್ತೆ. ಹೌದಾ? ಸೊ 2/0 ಅಂತ ಇತ್ತು ಅಂದರೆ ಅದರ ಬೆಲೆ 1, 10/0 ಅಂದರೆ ಅದರ ಬೆಲೆ 1. ಯಾವುದೇ ಒಂದು ಆಧಾರ ಸಂಖ್ಯೆಗೆ ಘಾತ ಸೂಚಿ 0 ಇತ್ತು ಅಂತ ಹೇಳಿದರೆ ಅವುಗಳ ಬೆಲೆ ಯಾವುದಕ್ಕೆ ಸಮನಾಗಿರುತ್ತೆ, 1ಕ್ಕೆ ಸಮನಾಗಿರುತ್ತೆ. ಸೊ ಇದು ಲೆಕ್ಕಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ನಮಗೆ 2 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ 3ರ ಘಾತ 1/5 ಟು ದ ಪವರ್ 4. 3ರ ಘಾತ 1/5 ಟು ದ ಪವರ್ 4. ನೋಡಿ ಈ ಥರ ಇದೆ, ಆಯಿತಾ? ಓಕೆ. ಸೊ ಇದು ಯಾವ ರೂಪದಲ್ಲಿದೆ ಅಂತ ನೋಡ್ಕೋಬೇಕು ಫಸ್ಟ್ ನಾವು. ಯಾವ ರೂಪದಲ್ಲಿದೆ ಇದು? ಎಸ್, ಇದು ಯಾವ ರೂಪದಲ್ಲಿದೆ ಅಂದರೆ ಏನ ಘಾತ ಪಿ ಅದರ ಘಾತ ಕ್ಯೂ ರೂಪದಲ್ಲಿದೆ. ಹೌದಾ? ನೋಡಿ, ಒಂದು ಆಧಾರ ಸಂಖ್ಯೆಗಳಿಗೆ 2 ಘಾತ ಸೂಚಿಗಳಿದ್ದಾಗ ಏನು ಮಾಡಬೇಕು ನಾವು, ಆ ಆಧಾರ ಸಂಖ್ಯೆಗೆ ಘಾತ ಸೂಚಿಗಳನ್ನು ಗುಣಿಸ್ಬೇಕು ಮಕ್ಕಳೇ. ಸೊ ಇವುಗಳನ್ನು ಗುಣಿಸಿದರೆ ನೋಡಿ, ಏನ ಘಾತ ಪಿ ಇಂಟು ಕ್ಯೂ ಪಿ ಕ್ಯೂ ಆಗುತ್ತೆ. ಆಯಿತಾ? ಸೊ ಇಲ್ಲೂ ಅಷ್ಟೇ ತುಂಬ ಸಿಂಪಲ್ ಇದೆ. 3ರ ಘಾತ 1/5 ಟು ದ ಪವರ್ 4 ಇದ್ದಾಗ ಇದಕ್ಕೆ ಗುಣಿಸಿದರೆ 3ರ ಘಾತ 4/5 ಆಗುತ್ತೆ. ಅಷ್ಟೇ ಆನ್ಸರ್, 3ರ ಘಾತ 4/5. ಈಗ ಇನ್ನೊಂದು ಸಮಸ್ಯೆ ನೋಡೋಣ. 7ರ ಘಾತ 1/5 7ರ ಘಾತ 1/5 ಡಿವೈಡೆಡ್ ಬೈ 7ರ ಘಾತ 1/3. ಹೌದಾ? ಓಕೆ. ಹಾಂ, ಈಗ ಹೇಳಿ ಮಕ್ಕಳೇ, ಈ ಒಂದು ಘಾತ ಸಂಖ್ಯೆ ಯಾವ ರೂಪದಲ್ಲಿದೆ? ಎಸ್, ಇದು ಯಾವ ರೂಪದಲ್ಲಿದೆ ಅಂತ ಹೇಳಿದರೆ ಏನ ಘಾತ ಪಿ ಡಿವೈಡೆಡ್ ಬೈ ಏನ ಘಾತ ಕ್ಯೂ ರೂಪದಲ್ಲಿದೆ. ಹೌದಾ? ಇದನ್ನೇನು ಬರ್ಕೋಬೋದು, ಏನ ಘಾತ ಪಿ ಮೈನಸ್ ಕ್ಯೂ ಅಂತ ಬರ್ಕೋಬೋದು. ಹೌದಾ? ಇಲ್ಲಿ ಪಿ ಮತ್ತು ಕ್ಯೂ ಏನಾಗಿದೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇಲ್ಲಿ ಆಧಾರ ಸಂಖ್ಯೆ ಒಂದೇ ಇದೆ, ಆಧಾರ ಸಂಖ್ಯೆ 7 ಇದೆ. ಹೌದಾ? ಘಾತ ಸೂಚಿಗಳು ಬೇರೆ ಇದೆ, 1/5 ಮತ್ತು 1/3 ಘಾತ ಸೂಚಿಗಳಿದೆ. ಸೊ ನಾನು ಇದನ್ನು ಬಿಡಿಸಿ ಬರೆದ್ರೆ ಏನು ಬರುತ್ತೆ, 7ರ ಘಾತ 1/5 ಡಿವೈಡ್ ಬೈ 7ರ ಘಾತ 1/3 ಈಕ್ವಲ್ಸ್ 7ರ ಘಾತ 1/5 ಮೈನಸ್ 1/3 ಇದೆ. 1/5 ಮೈನಸ್ 1/3 ನೋಡಿ, ಪಿ ಮೈನಸ್ ಕ್ಯೂ. ಪಿ ಇರೋದು ಅಂಶದಲ್ಲಿರ್ತಕ್ಕಂಥ ಘಾತ ಸೂಚಿ, ಕ್ಯೂ ಅಂತ ಹೇಳಿದರೆ ಛೇದದಲ್ಲಿರ್ತಕ್ಕಂಥ ಘಾತ ಸೂಚಿ. ಸೊ ಇದನ್ನ ಎ ಟು ದ ಪವರ್ ಪಿ ಮೈನಸ್ ಕ್ಯೂ ಇದರಲ್ಲಿ ಕಳಿಬೇಕು. ಆಯಿತಾ? ಸೊ ಈಗ ಆಧಾರ ಸಂಖ್ಯೆ 7 ಹಾಗೆ ಇರಲಿ, 2 ಘಾತ ಸೂಚಿ ಬರ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ, 5 ಮತ್ತು 3 ಇದೆ. 5 ಮತ್ತು 3ರ ಗುಣಲಬ್ಧ ಏನು ಬರುತ್ತೆ, 15 ಬರುತ್ತೆ. ಹೌದಾ? 5 3 15. ನೀವು ಲಾಸ್ ಆಟ ಮಾಡ್ಬೋದು ಅಥವಾ ಸಿಂಪಲ್ ಆಗಿ ಇದೇ ರೀತಿ ಮಾಡ್ಬೋದು. 5 × 3 15. ಇಲ್ಲಿ 3 × 1 3 ಬರುತ್ತೆ, ಮೈನಸ್ 5 ಬರುತ್ತೆ. ಅಂದರೆ 7ರ ಘಾತ -2/15 ಬರುತ್ತೆ.
ಆನ್ಸರು 7 ರ ಘಾತ -2/15 ಬರುತ್ತೆ. ಸೊ ಈಗ ಅದೇ ರೀತಿ ಮುಂದಿನ ಒಂದು ಸಮಸ್ಯೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ 13 ರ ಘಾತ 1/5 13 ರ ಘಾತ 1/5 ಇಂಟು 13 ರ ಘಾತ 1/7 13 ರ ಘಾತ 1/5 ಇಂಟು 13 ರ ಘಾತ 17 ರ ಘಾತ 1/5 17 ರ ಘಾತ 1/5. ಓಕೆ, ಸೊ ಇಲ್ಲಿ ಏನಾಗಿದೆ, ನಮಗೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದೆ, ಅದರ ಘಾತ ಸೂಚಿಗಳು ಒಂದೇ ಇದೆ. ಹೌದಾ? ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದ್ದು ಘಾತ ಸೂಚಿಗಳು ಒಂದೇ ಇದ್ದಾಗ ನಮಗೆ ಯಾವ ನಿಯಮ ಬರುತ್ತೆ ಅಂತ ಹೇಳಿದ್ರೆ ಈ ನಿಯಮ ಬರುತ್ತೆ. a ಪವರ್ m ಇಂಟು b ಪವರ್ m ಇಂದ ab ಹೋಲ್ ಪವರ್ m ಅಂತ ಬರ್ಕೋಬಹುದು. ಆಯ್ತಾ? ಸೊ ಇಲ್ಲಿ a ಮತ್ತು b ಆಧಾರ ಸಂಖ್ಯೆಗಳು ನೋಡಿ, ಇಲ್ಲಿ 13, 17 ಆಧಾರ ಸಂಖ್ಯೆಗಳು, ಇವುಗಳ ಬೆಲೆ ಬೇರೆ ಬೇರೆ ಇರೋದ್ರಿಂದ ಎ ಬಿ ಆಗುತ್ತವೆ. ಘಾತ ಸೂಚಿ ಒಂದೇ ಇದೆ, 1/5 ಮತ್ತು 1/5. ಸೊ ಇದನ್ನ ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 13 ರ ಘಾತ 1/5 ಇಂಟು 17 ರ ಘಾತ 1/5 ಇಸ್ ಈಕ್ವಲ್ ಟು 13 ಇಂಟು 17 ಟು ದ ಪವರ್ 1/5. ಇವೆರಡರ ಗುಣಲಬ್ಧ ಕೈ ಇಟ್ಕೊಳ್ಳಿ, ಅದರ ಮೇಲೆ ಘಾತ ಸೂಚಿ ಹಾಕಿ. ಸೊ ಈಗ 13 ಮತ್ತು 17 ಗುಣಿಸಿದ್ರೆ ನಮಗೇನು ಬರುತ್ತೆ, 221 ಬರುತ್ತೆ. ಸೊ ಇದು 221 ಟು ದ ಪವರ್ 1/5 ಬರುತ್ತೆ. ಸೊ ದಿಸ್ ಇಸ್ ದಿ ಆನ್ಸರ್. ಸೊ ಇದು ನಾವು ಫಸ್ಟು ಈ ಥರ ಲೆಕ್ಕ ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು, ಈಗ 4 ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಲೆಕ್ಕಗಳನ್ನ ಒಂದೊಂದೇ ತೊಗೊಂಡಿದ್ದೀವಿ. ಹೌದಾ? ಫಸ್ಟು ಅವು ಘಾತಾಂಕಗಳ ಯಾವ ನಿಯಮಕ್ಕೆ ಅನ್ವಯ ಪಡ್ತವೆ ಅಂತ ಫಸ್ಟ್ ಗೊತ್ತಾಗಬೇಕು. ಘಾತಾಂಕಗಳು ಯಾವ ರೂಪದಲ್ಲಿದೆ ಅಂತ ಫಸ್ಟ್ ಗೊತ್ತಾಗಬೇಕು. ಯಾವ ರೂಪದಲ್ಲಿದೆ ಅಂತ ಗೊತ್ತಾದರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮವನ್ನು ಅನ್ವಯ ಮಾಡಿಬಿಟ್ಟು ಆ ಸಮಸ್ಯೆಯನ್ನು ಬಿಡಿಸ್ತೀವಿ. ಆಯ್ತಾ ಮಕ್ಕಳೇ? ಸೊ ಈಗ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ 1.6ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ. ಓಕೆ, ಈಗ ಅಭ್ಯಾಸ 1.6ರಲ್ಲಿ ಮೊದಲನೇ ಲೆಕ್ಕ, ಅಭ್ಯಾಸ 1.6 ಮೊದಲನೇ ಪ್ರಾಬ್ಲಮ್ 64 ರ ಘಾತ 1/2. ಸೊ ಸಂಕ್ಷೇಪಿಸಿ 64 ರ ಘಾತ 1/2. ಓಕೆ, ಸೊ ಇವಾಗ ನಾವಿದನ್ನ ಸಿಂಪ್ಲಿಫಿಕೇಶನ್ ಮಾಡೋಕ್ಕಿಂತ ಮೊದಲು 64 ಯಾವುದರ ವರ್ಗ ಸಂಖ್ಯೆ? 64 8ರ ವರ್ಗ ಸಂಖ್ಯೆ ಮಕ್ಕಳೇ. ಅದರಿಂದ ಇದನ್ನು ಏನು ಬರ್ಕೊಳ್ತಾರೆ, 64ಅನ್ನು 8 ಸ್ಕ್ವೇರ್ ಅಂತ ಬರ್ಕೋಬಹುದು. ಏನು ವ್ಯತ್ಯಾಸ ಆಗಲ್ಲ, 8ರ ವರ್ಗ ಸಂಖ್ಯೆ ಆಗಿರೋದ್ರಿಂದ 8 ಸ್ಕ್ವೇರ್ ಅಂತ ಬರ್ಕೊಂಡು, ಮೇಲೆ ಟು ದ ಪವರ್ ಆಫ್ 1/2 ಇರೋದ್ರಿಂದ 1/2 ಬರ್ಕೊಂಡಿದ್ದೀನಿ. ಈಗ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, ಆಗ 8ರ ಘಾತ 1 ಉಳಿದಾಗುತ್ತೆ. 8ರ ಘಾತ 1 ಅಂತ ಹೇಳಿದ್ರೆ ಆನ್ಸರ್ ಏನು ಬರುತ್ತೆ, ನಮಗೆ 8 ಬರುತ್ತೆ. ನೆಕ್ಸ್ಟು ಎರಡನೇ ಒಂದು ಸಮಸ್ಯೆ ನೋಡೋಣ. ಎರಡನೇದು 125 ಟು ದ ಪವರ್ 1/3. ಓಕೆ, ಸೊ ಫಸ್ಟ್ ಈಗ 125 ಯಾವುದರ ವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆ ಅಂತ ನೋಡಬೇಕು ನಾವು. ವರ್ಗ ಸಂಖ್ಯೆ ಆಗಿದ್ರೆ ಮೇ ಬಿ ಘನ ಸಂಖ್ಯೆ ಇದೆ ಅಂತ ನೋಡ್ಕೋಬೇಕು. 125 ಯಾವುದರ ಘನ ಸಂಖ್ಯೆ ಆಗಿರುತ್ತೆ? ಇದು 5ರ ಘನ ಸಂಖ್ಯೆ. ಸೊ 125 ಏನಂತ ಬರ್ಕೋಬೋದು ನಾವು ಮಕ್ಕಳೇ? 5 ಕ್ಯೂಬ್ ಅಂತ ಬರ್ಕೋಬೋದು. ಸೊ ಇದನ್ನು 5 ಕ್ಯೂಬ್ ಅಂತ ಬರ್ಕೊಂಡ್ರೆ 5 ಕ್ಯೂಬ್ ಟು ದ ಪವರ್ 1/3 ಅಂದರೆ 3 ಕ್ಯಾನ್ಸಲ್ ಆದ್ರಿಂದ ಬರುತ್ತೆ ನಮಗೆ 5 ಪವರ್ 1 ಬರುತ್ತೆ. 5 ಪವರ್ 1 ನಥಿಂಗ್ ಬಟ್ ಏನು ಬರುತ್ತೆ ನಮಗೆ 5 ಬರುತ್ತೆ. ನೆಕ್ಸ್ಟ್ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ಮು ಬೆಲೆ ಕಂಡುಹಿಡಿಯಿರಿ.
3/2 9 3/2 ಕೂಡ ಬೆಲೆ ಕಂಡುಹಿಡಿಯಬೇಕು. ಓಕೆ, ಫಸ್ಟು ನಾವೇನು ಮಾಡಬೇಕು ಅಂದರೆ ಈ ಥರ ಅಡಿಗಳು ಕೊಟ್ಟಾಗ ಘಾತಾಂಕ ರೂಪದಲ್ಲಿದ್ದಾಗ ಕೊಟ್ಟಿರ್ತಕ್ಕಂಥ ಆಧಾರ ಸಂಖ್ಯೆ ಯಾವುದರ ವರ್ಗ ಸಂಖ್ಯೆ ಅಥವಾ ಯಾವುದರ ಘನ ಸಂಖ್ಯೆ ಅದನ್ನು ಯಾವ ರೂಪದಲ್ಲಿ ಬರೆಯಬಹುದು ಅಂತ ನಾವು ಚಿಂತನೆ ಮಾಡಬೇಕು. 9 ಇರೋದ್ರಿಂದ 9 ಯಾವುದರ ವರ್ಗ ಸಂಖ್ಯೆ? 3ರ ವರ್ಗ ಸಂಖ್ಯೆ. ಇದನ್ನು ನಾನು ಏನು ಬರ್ಕೊಳ್ತೀನಿ? 3/2 ಅಂತ ಬರ್ಕೊಳ್ತೀನಿ. ಉಳಿದರ 3/2 ನೀವು ಹಾಗೆ ಬರ್ಕೊಂಡ್ರಿ. 3² ಇದನ್ನು ಹಾಗೆ ಬರ್ಕೊಳ್ಳಿ. ಸೊ ಆಗ ನಮಗೇನು ಬರುತ್ತೆ? 2 ಕ್ಯಾನ್ಸಲ್ ಆಗುತ್ತೆ, ಹೌದಾ? ಸೊ ಇಲ್ಲಿ 2 ಕ್ಯಾನ್ಸಲ್ ಆದರೆ ಇದು 3/3 ಆಗುತ್ತೆ. 3/3 ಎಷ್ಟು ಬರುತ್ತೆ? ನಮಗೆ 27 ಬರುತ್ತೆ. ಸೊ ಇದರ ಬೆಲೆ ಏನು ಬರುತ್ತೆ ನಮಗೆ ಅಂತ ಹೇಳಿದ್ರೆ 9/3/2 ಬೆಲೆ ಏನು ಬರುತ್ತೆ ನಮಗೆ ಅಂತ ಹೇಳಿದ್ರೆ 27 ಬರುತ್ತೆ ನಮಗೆ. ಸೊ ಈಗ ಮುಂದಿನ ಒಂದು ಸಮಸ್ಯೆ ಹೋಗೋಣ. ಮುಂದಿನ ಪ್ರಾಬ್ಲಮ್ 16/3/4 ಬೆಲೆ ಕಂಡುಹಿಡಿಯಿರಿ. 16/3/4. ಓಕೆ, 16/3/4 ಇದೆ. ಸೊ ಇವಾಗ 16 3/4 ನೀವೇನು ಮಾಡೋಕ್ಕೆ ಬರೋಲ್ಲ, ಹೌದಾ? ಅದನ್ನು ಹಾಗೆ ಇಟ್ಕೊಳ್ಳಿ, ಆಮೇಲೆ ನೋಡೋಣ. 16 ಯಾವುದರ ವರ್ಗ ಸಂಖ್ಯೆ? 4ರ ವರ್ಗ ಸಂಖ್ಯೆ. 4ರ ವರ್ಗ ಸಂಖ್ಯೆ ಆಗಿರೋದ್ರಿಂದ ಇದು 4/2, ಹೌದಾ? ಟು ದ ಪವರ್ 3/4 ಅಂತ ಬರೀಬಹುದು, ಆಯ್ತಲ್ಲ? ಸೊ ಹಾಗೇನಾಗುತ್ತಿದ್ದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 4 ಆಗುತ್ತೆ. ಅಂದರೆ 4/3/2 ಬರುತ್ತೆ, ಹೌದಾ? 4/3/2 ಬರುತ್ತೆ. ನೋಡಿ, ಇದನ್ನು ನಾವು ಹಿಂಗೆ ನಿಲ್ಲಿಸೋಂಗಿಲ್ಲ, ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಏಕೆಂದರೆ 4 ಇದೆಯಲ್ಲ, 4 ಯಾವುದರ ವರ್ಗ ಸಂಖ್ಯೆ ಆಗಿದೆ? 2ರ ವರ್ಗ ಸಂಖ್ಯೆ ಆಗಿದೆ. ಅದರಿಂದ 4 ನಾನು ಏನು ಬರ್ಕೊಳ್ತೀನಿ? 2/2 ಅಂತ ಬರ್ಕೊಳ್ತೀನಿ. 2/2 1 ಪವರ್ 3/2 ಅಂತ ಹೇಳಿದ್ರೆ ನಮಗೆ 2³ ಬರುತ್ತೆ. 2/3 ಅದರ ಬೆಲೆ ಎಷ್ಟು ಬರುತ್ತೆ? ನಮಗೆ 8 ಬರುತ್ತೆ. ಸೊ ಇದು ಬೆಲೆ ಎಷ್ಟಾಯಿತು ಅಂತ ಹೇಳಿದ್ರೆ 8 ಬರುತ್ತೆ. ನೆಕ್ಸ್ಟು 11/7 1/2 8/1/2 7/1/2 ಇಂಟು 8/1/2. ಸೊ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಇದು ಯಾವ ರೂಪದಲ್ಲಿದೆ? a power m a power p into b power p is equal to ab power p ಅಂತ ಬರೀಬಹುದು, ಆಯ್ತಲ್ಲ? ಸೊ ಇದೇನಾಗುತ್ತೆ? 7 ಇಂಟು 8 ಟು ದ ಪವರ್ 1/2 ಅಂದರೆ 8 56 ಟು ದ ಪವರ್ 1/2 ಆಗುತ್ತೆ. ಸೊ ಇದರ ಇದು ಬೆಲೆ ಏನಾಗುತ್ತೆ ಅಂದರೆ ಮಕ್ಕಳೇ ಇಷ್ಟ ಆಗುತ್ತೆ, ಆಯ್ತಲ್ಲ? ಈಗ ಮುಂದಿನ ಒಂದು ಸಮಸ್ಯೆಗೆ ಹೋಗೋಣ. ಓಕೆ, ಇವಾಗ ನೆಕ್ಸ್ಟ್ ಒಂದು ಸಮಸ್ಯೆ ನೋಡೋಣ. ಇದರ ಮುಂದಿನ ಸಮಸ್ಯೆ ನಮಗೆ ಈ ರೀತಿ ಇದೆ. 11/1/2 ಡಿವೈಡ್ ಬೈ 11/1/4. 11/1/2 ಡಿವೈಡ್ ಬೈ 11/1/4. ಓಕೆ, ಬೆಲೆ ಕಂಡುಹಿಡಿಯಿರಿ. ಓಕೆ, ಈಗ ಮಕ್ಕಳೇ ಫಸ್ಟು ಇದು ಯಾವ ರೂಪದಲ್ಲಿದೆ, ಘಾತಾಂಕದ ಯಾವ ರೂಪದಲ್ಲಿದೆ ಅಂತ ಬೇಕು ನಿಮಗೆ. ಯಾವ ರೂಪದಲ್ಲಿದೆ? ಇದು ಒಂದೇ ಆಧಾರ ಸಂಖ್ಯೆ ಇದೆ, ಅಂದರೆ a ಪವರ್ p ಡಿವೈಡ್ ಬೈ a ಪವರ್ q
ಈ ರೂಪದಲ್ಲಿದೆ. ಇದನ್ನು ನಾವು a ಪವರ್ p ಮೈನಸ್ q ಅಂತ ಬರೀಬಹುದು. ಸೊ ಇದು 11 ರ ಘಾತ 1/2 ಮೈನಸ್ 11 ರ ಘಾತ 1/4 ಅಂತ ಬರ್ತದೆ. ನೆಕ್ಸ್ಟ್ ಈಗ ಇದನ್ನು ಸಂಕ್ಷಿಪ್ತಗೊಳಿಸಿದ್ರೆ ನಮಗೆ 4 ರಿಂದ 8 ಬರುತ್ತೆ. ಇಲ್ಲಿ 4 ಮೈನಸ್ 2 ಅಂತ ಇದೆ. 11 ರ ಘಾತ 2/8 ಆಗುತ್ತೆ. ಅಂದರೆ 11 ರ ಘಾತ 1/4. ಇದು ಸಂಕ್ಷಿಪ್ತಗೊಳಿಸಿದ್ರೆ ನಮಗೆ 11 ರ ಘಾತ 1/4. ಸೊ ಇದು ಅಭ್ಯಾಸ 1.6ಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಘಾತಾಂಕಗಳ ನೇಮಕ. ಸೊ ನಮಗೆ ಅಭ್ಯಾಸ 1.6ರಲ್ಲಿ ಇನ್ನೊಂದಷ್ಟು ಇದೇ ಥರದ ಸಮಸ್ಯೆಗಳಿವೆ. ಅವುಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ನಮಗೆ ಈ ಸಂಖ್ಯಾ ಪದ್ಧತಿ ಒಂದು ಘಟಕ ಏನಿದೆ, ಈ ಘಟಕ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇದುವರೆಗೂ ಈ ಒಂದು ಘಟಕದಲ್ಲಿ ಏನೇನು ಕಲ್ತ್ಕೊಂಡ್ವಿ ಅಂತ ನೋಡೋಣ. ಇದನ್ನು ಜಸ್ಟ್ ಒಂದು ಸರಿ ಗ್ಲಾನ್ಸ್ ಮಾಡೋಣ. ನಮಗೆ ಇಲ್ಲಿ ಫಸ್ಟು ಭಾಗಲಬ್ಧ ಸಂಖ್ಯೆ ಅಂದ್ರೇನು ಅಂದರೆ, ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಖ್ಯೆ ಹೌದಾ, ಯಾವುದೇ ಒಂದು ಸಂಖ್ಯೆಯನ್ನು ನೀವು p/q ರೂಪದಲ್ಲಿ ವ್ಯಕ್ತಪಡಿಸ್ಬೋದಾದರೆ, ಆದರೆ q ಬೆಲೆಯಲ್ಲಿ 0ಕ್ಕೆ ಸಮ ಇರಬಾರ್ದು. ಸೊ ಅದನ್ನು ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅಂದರೆ ಒಂದು ಸಂಖ್ಯೆ 6ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸ್ಬೋದಾದರೆ, ಆದರೆ ಅಲ್ಲಿ q ನಾಟ್ ಈಕ್ವಲ್ ಟು p ಮತ್ತು qಗಳು ಪೂರ್ಣಾಂಕ ಆಗಿದ್ದು, p ಆ್ಯಂಡ್ q ಪೂರ್ಣಾಂಕ ಆಗಿದ್ದು, ಮತ್ತು q ಬೆಲೆ 0ಕ್ಕೆ ಸಮ ಇಲ್ಲದೆ ಹೋದರೆ ಅದನ್ನು ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ r ಅಂತ ಹೇಳಿದ್ರೆ ಏನು ನೋಡೋಣ. ಸೊ r ಅಂತ ಹೇಳಿದರೆ ನೆಕ್ಸ್ಟು ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ಏನು, ಯಾವುದೇ ಒಂದು ಸಂಖ್ಯೆ 6ಅನ್ನು ನೀವು p/q ರೂಪದಲ್ಲಿ ವ್ಯಕ್ತಪಡಿಸ್ಬೋದಾದರೆ ಅಲ್ಲಿ p ಮತ್ತು q ಪೂರ್ಣಾಂಕ ಆಗಿದ್ದು q ಬೆಲೆ 0ಗೆ ಸಮ ಇಲ್ಲ ಅನ್ನೋದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆ ಅಂತೇಳಿ. ಅಭಾಗಲಬ್ಧ ಸಂಖ್ಯೆ ಅಂತೇಳಿದರೆ ಯಾವುದೇ ಒಂದು ಸಂಖ್ಯೆಯನ್ನು ನೀವು p/q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ p ಮತ್ತು q ಯಾವುದಕ್ಕೆ ಸೇರಿರುತ್ತೆ, z ಗೆ ಸೇರಿರುತ್ತೆ. ಸೊ ಅಂಥ ಸಂಖ್ಯೆಯನ್ನು ನಾವೇನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟು ಥರ್ಡ್ ಒನ್ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ, ಆವರ್ತನೆಯ ದಶಮಾಂಶ ವಿಸ್ತರಣೆ ಅಂತ್ಯರಹಿತ ಅಥವಾ ಅಂತ್ಯಸಹಿತ ಆವರ್ತ ಆಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯಸಹಿತ ಅಥವಾ ಅಂತ್ಯರಹಿತ ಆವರ್ತ ಇದ್ದರೆ ಅದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆ ಅಂತೇಳಿದರೆ ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯವನ್ನು ಹೊಂದದೆ ಆವರ್ತವನ್ನು ಹೊಂದದೇ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟು ಈ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಇವೆರಡೂ ಸೇರಿರ್ತಕ್ಕಂಥ ಗಣವನ್ನು ನಾವೇನಂತ ಕರಿತೀವಿ, ವಾಸ್ತವ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಸೊ ಇದು ವಾಸ್ತವ ಸಂಖ್ಯೆಗಳ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮಗೆ ಏನೋ ಕೆಲವೊಂದು ಪಾಯಿಂಟ್ಸ್ ಇದರಲ್ಲಿ ಏನಿದೆ, ಈ ಚಾಪ್ಟರ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ಬೋದು, ಕಾನ್ಸೆಪ್ಟ್ ಇರ್ಬೋದು, ಅದು ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆದಂಗೆ ಆಯಿತು. ಸೊ ನಿಮಗೆ ಉಳಿದಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳೇನಿದೆ, ಅಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳನ್ನು ನಾನು ಮಾಡಿಸಿದ್ದೀನಿ. ಯಾವ ಕಂಪ್ಲೀಟ್ ಆಗಿಲ್ಲ ಅಥವಾ ನಾನು ಯಾವ ಸಮಸ್ಯೆಗಳನ್ನು ಮಾಡಿಸಿಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಂಬನ್ನಿ. ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಘಟಕಕ್ಕೆ ಹೋಗೋಣ. ಥ್ಯಾಂಕ್ ಯು.